ಧನುಸ್ಸು ರಾಶಿ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂಥದ್ದು. ಕೃಷಿ ಉತ್ಪನ್ನಗಳಿಂದ ನಿಮಗೆ ಲಾಭ ಸಿಕ್ಕುವಂಥದ್ದಾಗುತ್ತೆ. ಮಕ್ಕಳಿಂದ ಬೇಸರ ಅಥವಾ ನೋವು ಆಗುವಂತಹ ದಿವಸ. ಹಳೆಯ ವ್ಯಾಪಾರ ವ್ಯವಹಾರ ಇತ್ಯಾದಿಗಳಿಂದ ಧನಹಾನಿ ಅನ್ನುವಂತಹ ಫಲ. ಹಾಗಾಗಿ ಆ ದುಡ್ಡು ಕಾಸಿನ ವಿಚಾರ ಬಂದಾಗ ನಷ್ಟವನ್ನು ಅನುಭವಿಸಿ ಬೇಸರ ಆಗ್ತಕ್ಕಂಥದ್ದಾಗುತ್ತೆ. ಕಮಿಷನ್ ಏಜೆಂಟ್ಸ್ಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ಸೂಚನೆ. ಹಣದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಅನಾವಶ್ಯಕವಾಗಿ ದ್ವೇಷ ಬೆಳೆದು ನಿಮಗೆ ಮಾನಸಿಕವಾದಂತಹ ಹಿಂಸೆ, ಮಿತ್ರರಲ್ಲಿ ಜಗಳ, ಇವೆಲ್ಲವನ್ನು ಸಾಲಾಗಿ ನೋಡಬೇಕಾದಂಥದ್ದು. ವ್ಯವಹಾರದಲ್ಲಿ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದ್ರೆ ತುಂಬ ಸಾಹಸ ಮಾಡಬೇಕಾಗತ್ತೆ. ನಂಬಿಕೆ ಒಂದು ಸರಿ ಹೋದರೆ ಮತ್ತೆ ಗಳಿಸುವಂಥದ್ದು ಬಹಳ ಕಷ್ಟವಾದೀತು. ಸರ್ಕಾರಿ ಕೆಲಸದಲ್ಲಿ ಅನನುಕೂಲವಾಗ್ತಕ್ಕಂತಹ ಸಾಧ್ಯತೆ ಇದು ಅಚ್ಚರಿಯೇನಲ್ಲ, ಆದರೂ ಸತ್ಯ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಮಹಿಳೆಯರಿಗೆ ವ್ಯಾಪಾರದ ದೃಷ್ಟಿಯಿಂದ ಸ್ವಲ್ಪ ಮೋಸವಾಗುವಂಥದ್ದು, ಬೇಸರವಾಗುವಂಥದ್ದು ಇರುವ ಹಾಗಿದೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ವಿವಾದಕ್ಕೆ ಹೋಗಬೇಡಿ. ಇದು ನಿಮಗೆ ಆಪತ್ತಿನ ಸೂಚನೆಯಾಗಿ ಕಾಣಬಹುದು, ಗಮನ ಇರಲಿ ಅನ್ನುವಂಥದ್ದು. ಅನಗತ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡುವಾಗ ಜಾಗ್ರತೆಯನ್ನು ವಹಿಸಿ. ವಿದ್ಯಾರ್ಥಿಗಳಿಗೆ ಮುನ್ನಡೆ ಇದೆ, ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಶುಭ ಕಾರ್ಯಗಳನ್ನು ಅಥವಾ ಪ್ರಯಾಣವನ್ನು ಮುಂದಕ್ಕೆ ಹಾಕ್ಬೋದು. ನೀವು ಚೆನ್ನಾಗಿರಬೇಕು ಅನ್ನುವಂಥದ್ದೇ ಅಲ್ಲಿ ಮುಖ್ಯವಾದಂಥದ್ದು. ಹಾಗಾಗಿ ನಿಮ್ಮ ಪ್ರಯಾಣ ಮುಂದಕ್ಕೆ ಹೋದರೆ ಅಚ್ಚರಿ ಪಡಬೇಕಾದಂಥದ್ದು ಇರೋದಿಲ್ಲ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ನೌಕರಿಯಲ್ಲಿರ್ತಕ್ಕಂತಹ ಕೆಲವರು ನೀವು ವರ್ಗಾವಣೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ದಿವಸ ಅನುಕೂಲತೆ ಇದೆ. ಕುಟುಂಬದಲ್ಲಿ ವಾಗ್ಯುದ್ಧ ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದಾನ ಧರ್ಮಗಳಲ್ಲಿ ಆಸಕ್ತಿ ಬಂದರೂ ಕೂಡ ದುರಾಲೋಚನೆ, ಸ್ವಾರ್ಥ ಅದರ ಜೊತೆಯಲ್ಲಿಯೇ ಇರುತ್ತೆ. ನಾನು ಏನು ದಾನ ಮಾಡಿದರೆ ನನಗೇನು ಅನುಕೂಲ ಆಗುತ್ತೆ ಅನ್ನುವ ಭಾವನೆಗಳು ಹೆಚ್ಚಾಗುವಂಥದ್ದು. ನ್ಯಾಯಾಂಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥವ್ರಿಗೆ ಶುಭ ಫಲದ ಸೂಚನೆಗಳಿದೆ. ಇವತ್ತೇ ಏನೋ ಸಿಕ್ಬಿಡ್ತು ಅಂತಲ್ಲ, ಮುಂದಿನ ದಿನಮಾನದಲ್ಲಿ ಆಗ್ತಕ್ಕಂತಹ ಒಳಿತಿಗೆ ಯಾವುದೋ ಒಂದು ಮುನ್ಸೂಚನೆ ನಿಮಗೆ ಸಿಕ್ಕುವಂಥದ್ದು. ಪಾಲುದಾರಿಕೆ, ಹಣ ಹೂಡಿಕೆ ಇತ್ಯಾದಿಗಳಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾದಂತಹದ್ದು ಕೂಡ ಸೂಚನೆ ಇದೆ. ಬುದ್ಧಿವಂತರಾದವರು ಈಗಲಾದರೂ ಎಚ್ಚೆತ್ತುಕೊಳ್ಳಬಹುದು ಅನ್ನುವಂಥದ್ದು. ನಾವು ಸಹಾಯವನ್ನು ಮಾಡಿದಂಥವರು ನಮಗೇನು ಸಹಾಯ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡುವಂತಹ ದಿವಸ ಇದು. ನಾನು ಅವರಿಗೆ ಎಷ್ಟು ಸಹಾಯ ಮಾಡಿದ್ದೀನಿ, ನನಗೆ ಅವರಿಂದ ಏನು ಆಗುತ್ತೆ ಅನ್ನುವಂಥದ್ದು. ಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ದಾನವಾಗಲಿ ಸಹಾಯವಾಗಲಿ ನಿಮಗೆ ಪರಿಪೂರ್ಣವಾದಂತಹ ಫಲವನ್ನು ನೀಡುವಂಥದ್ದಾಗುತ್ತೆ. ಸಾಲವನ್ನು ತೀರಿಸೋದಕ್ಕೆ ಯೋಗ ಬಂದಿದೆ. ಏನಾದರೂ ಸಾಲ ಮಾಡಿದರೆ ಬಾಕಿ ಇದ್ದರೆ ತೀರಿಸಿಬಿಡಿ ಅಂತಕ್ಕಂಥದ್ದು. ಋಣಬಾಧೆಯಿಂದ ಮುಕ್ತರಾಗಿ ಅನ್ನುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಬೇಕು. ಮನಸ್ಸು ತುಂಬ ಚಂಚಲವಾದ್ದು, ಆದರೆ ಅದನ್ನು ಹಿಡಿದಿಟ್ಟುಕೊಂಡು ಅಭ್ಯಾಸದ ಕಡೆಗೆ ಗಮನವನ್ನು ಕೊಡಿ. ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಇಡೀ ಪ್ರಪಂಚ ಬಣ್ಣವಾಗಿ ಕಾಣುತ್ತೆ, ಆದರೆ ನಿಮ್ಮ ವಯಸ್ಸು, ನಿಮ್ಮ ಒಂದು ಸ್ಥಾನ ಎಲ್ಲವನ್ನು ಗಮನಿಸಿಕೊಂಡು ನೀವು ಅಧ್ಯಯನದ ಕಡೆ ಗಮನವನ್ನು ಕೊಡಿ. ಮಹಿಳಾ ನೌಕರರಿಗೆ ಉತ್ತಮವಾದಂತಹ ಬಡ್ತಿ ಸಿಕ್ಕತ್ತೆ. ಹಿರಿಯರ ಮಾತಿಗೆ ಗೌರವ ಕೊಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯವಾಗಬೇಕು. ಅದು ನಿಮಗೆ ಒಳ್ಳೆಯ ಸಂಸ್ಕಾರವನ್ನು ಸೂಚಿಸುವಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಗಮನ ಇರಲಿ ಅನ್ನುವಂಥದ್ದು. ಮಕ್ಕಳಿಂದ ತೊಂದರೆ ಆಗಬಹುದು, ಗಮನ ಹಾಕ್ಕೊಳ್ಬೇಕು. ನಿಮ್ಮ ತೀರ್ಮಾನವನ್ನು ಸ್ಥಿರವಾಗಿಟ್ಟುಕೊಂಡ್ರೆ ವ್ಯವಹಾರದಲ್ಲಿ ಮುನ್ನಡೆ. ಮನಸ್ಸಿಗೆ ಒಂದು ಸಾರಿ ಬಂದ ಹಾಗೆ ಗಳಿಗೊಂದು ಗಂಟೆಗೊಂದು ಅನ್ನುವ ರೀತಿಯಲ್ಲಿ ಯಾವ ನಿರ್ಧಾರಗಳನ್ನು ಬದಲಾಯಿಸುವ ಹಾಗಿಲ್ಲ ಅನ್ನುವ ಅರ್ಥ. ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮಗೇ ಒಳಿತಾಗಿರುತ್ತೆ. ನಾನು ಹೀಗೇ ಇರೋದು ಅಂತಾದರೆ ಬರುವಂಥದ್ದನ್ನೆಲ್ಲ ನೀವೇ ಅನುಭವಿಸಬೇಕಾದಂಥದ್ದಿರುತ್ತೆ. ಹಿರಿಯರ ಕೋಪಕ್ಕೆ ಒಳಗಾಗ್ತೀರಿ, ಅದು ಬೇಡ ಅನ್ನುವಂಥದ್ದು. ಗುರುಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.